Hi everyone, welcome back to Learn Easily channel. 8th standard, second language English, workbook with activities, Rainbow, unit number 3. ಇಂಟರ್ನೆಟ್ ತರಗತಿ ಇಂಗ್ಲಿಷ್ ವಿಷಯದ ವರ್ಕ್ಬುಕ್ ರೈನ್ಬೋನ ಯೂನಿಟ್ 3 ವಿಡಿಯೋದಲ್ಲಿ ಈಗಾಗಲೇ ಯೂನಿಟ್ 1 ಮತ್ತು ಯೂನಿಟ್ 2 ವಿಡಿಯೋಗಳನ್ನು ಈಗಾಗಲೇ ಮಾಡಿ ಎಲ್ಲ ಉತ್ತರಗಳನ್ನು ನೀಡಿರ್ತೇನೆ. ಇನ್ನು ಯೂನಿಟ್ 3ಗೆ ಬಂದಾಗ ಇದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಿಸಿರ್ತಕ್ಕಂತಹ ಯೂನಿಟ್ ಆಗಿದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಎಂದಾಗ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್: ನೌನ್, ಪ್ರೊನೌನ್ಸ್, ಅಡ್ಜೆಕ್ಟಿವ್ಸ್, ವರ್ಬ್ಸ್, ಅಡ್ವರ್ಬ್ಸ್, ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್ ಆ್ಯಂಡ್ ಇಂಟರ್ಜಂಕ್ಷನ್ಸ್. ಇಲ್ಲಿ ಮೊದಲನೆಯ ಒಂದು ಆಕ್ಟಿವಿಟಿಯನ್ನು ನೋಡೋದಾದರೆ, ರೀಡ್ ದಿ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸನ್ನು ಕೊಟ್ಟಿರುತ್ತೆ. ಅಲ್ಲಿ ಪ್ಯಾಸೇಜನ್ನು ಓದಬೇಕಾಗುತ್ತೆ. ಅಲ್ಲಿ ಮೊದಲನೇ ಪ್ರಶ್ನೆ ಬಂದು ನೇಮ್ ದ ಅನಿಮಲ್ಸ್ ಮೆನ್ಷನ್ಡ್ ಇನ್ ದ ಸ್ಟೋರಿ. ಈ ಸ್ಟೋರಿಯಲ್ಲಿ ಕೊಟ್ಟಿರ್ತಕ್ಕಂಥ ಅನಿಮಲ್ ನೇಮ್ಸನ್ನು ಬರೀಬೇಕಾಗುತ್ತೆ. ರ್ಯಾಬಿಟ್, ಔಲ್, ಡಾಗ್. ಇಲ್ಲಿ ರ್ಯಾಬಿಟ್ ನೇಮ್ ಬಂದಾಗ ರಿಕ್ಕಿ ಅಂತ ಇದೆ. ಡೋಲು ಅಂತಕ್ಕಂಥದ್ದು ಡಾಗ್ನ ನೇಮ್ ಆಗಿರುತ್ತೆ. ಈ ಒಂದು ನೇಮ್ಸನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ರೈಟ್ ದ ಪೆಟ್ ನೇಮ್ಸ್ ಆಫ್ ದ ಅನಿಮಲ್ಸ್ ಮೆನ್ಷನ್ಡ್ ಇನ್ ದ ಸ್ಟೋರಿ. ಇಲ್ಲಿ ಪೆಟ್ ನೇಮ್ಸ್ ಅಂದಾಗ ರ್ಯಾಬಿಟ್ಗೆ ರಿಕ್ಕಿ, ದೆನ್ ಡಾಗ್ಗೆ ಡೋಲು. ನಂತರ ಬಂದು ಲಿಸ್ಟ್ 6 ಕಾಮನ್ ನೌನ್ಸ್ ಇನ್ ದ ಪ್ಯಾಸೇಜ್. ನೆಕ್ಸ್ಟ್, ಲಿಸ್ಟ್ 6 ವರ್ಬ್ಸ್ ಇನ್ ದ ಪ್ಯಾಸೇಜ್. ಇಲ್ಲಿ ಕಾಮನ್ ನೌನ್ ಅಂದಾಗ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಹೆಸರಾಗಿರುತ್ತೆ. ರ್ಯಾಬಿಟ್, ಔಲ್, ಟ್ರೀ, ಡೇ, ಡಾಗ್, ಕೆನಲ್. ಹಾಗೆ ವರ್ಬ್ಸ್ಗೆ ಬಂದಾಗ ಕಾಲ್ಡ್ ಒಂದು ಎಕ್ಸಾಂಪಲ್ ಇದೆ. ಸಿ, ಸಿಟ್ಟಿಂಗ್, ಡೂಯಿಂಗ್, ನೇಮ್ಡ್, ಸಾ, ಈ ರೀತಿ ಆ ಒಂದು ವರ್ಬ್ಸ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ ಬಿಗೆ ಬಂದಾಗ ಅಡ್ಜೆಕ್ಟಿವ್ಸ್ಗೆ ಕೊಟ್ಟಿರ್ತಾರೆ. ಅಡ್ಜೆಕ್ಟಿವ್ಸ್ ಅಂದಾಗ ದ ವರ್ಡ್ಸ್ ವಿಚ್ ಡಿಸ್ಕ್ರೈಬ್ಸ್ ದಿ ನೌನ್ಸ್ ಆರ್ ಎಸ್ಪೆಷಲಿ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಡಿಸ್ಕ್ರೈಬರ್ಸ್ ಅಂತಲೇ ಕರಿತೀವಿ. ವರ್ಣಿಸ್ತಕ್ಕಂಥವು, ಅವುಗಳ ಸೈಜು, ಹೈಟು, ವೆಯ್ಟು, ಇವುಗಳ ಬಗ್ಗೆ ವರ್ಣನೆ ಮಾಡ್ತಕ್ಕಂಥ ಪದಗಳು ಅಡ್ಜೆಕ್ಟಿವ್ಸ್ ಆಗಿರುತ್ತೆ. ಇಲ್ಲಿ ಸ್ಟೋರಿಯನ್ನು ಕೊಟ್ಟಿರುತ್ತೆ, ತೆನಾಲಿ ರಾಮಕೃಷ್ಣ ಸ್ಟೋರಿ. ಆ ಸ್ಟೋರಿಯನ್ನು ನಾವು ಕಂಪ್ಲೀಟ್ ಮಾಡಿ ಅದರಲ್ಲಿರ್ತಕ್ಕಂಥ ಅಡ್ಜೆಕ್ಟಿವ್ಸನ್ನು ಬರೀಬೇಕಾಗುತ್ತೆ. ತೆನಾಲಿ ರಾಮ ದ ಕ್ಲೆವರ್ ಮಿನಿಸ್ಟರ್ ಆರ್ ವೈಸ್ ಮಿನಿಸ್ಟರ್ ಆಫ್ ಕೃಷ್ಣದೇವರಾಯ ವಾಸ್ ಫೇಮಸ್ ಫಾರ್ ಹಿಸ್ ಕ್ಲೆವರ್ ಥಿಂಕಿಂಗ್ ಆರ್ ವೈಸ್ ಥಿಂಕಿಂಗ್. ಒನ್ ನೈಟ್ he saw thieves enter his dark backyard. He guessed the situation and told his dear wife that as thieves were around the place, they would put all the valuable jewels, valuable ಅಥವಾ precious jewels in the trunk. Tenali Ramakrishna then threw that big trunk into the well. He said loudly to his wife that he threw jewels box into the well. Then the foolish thieves started to lift the water from the well. They pour water to plants. After lifting all the water, Tenali Ramakrishna came and said, "It's enough, all the plants got water." So ಈ ರೀತಿ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕು. ಅಲ್ಲಿ ನಂತರ ಅಡ್ಜೆಕ್ಟಿವ್ಸ್ ಆರ್ ಡಿಸ್ಕ್ರೈಬಿಂಗ್ ವರ್ಡ್ಸ್: ಕ್ಲೆವರ್, ವೈಸ್, ಡಾರ್ಕ್, ಡಿಯರ್, ವ್ಯಾಲ್ಯೂಬಲ್, ಬಿಗ್, ಪೂಲಿಶ್, ಪ್ರೀಶಿಯಸ್. ಈ ಒಂದು ಪ್ಯಾಸೇಜಲ್ಲಿ ನಾವು ಬಳಸಿರ್ತಕ್ಕಂಥ ಪದಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ಕನೆಕ್ಟಿಂಗ್ ವರ್ಡ್ಸ್, ಕಂಜಂಕ್ಷನ್ಸ್. ಇಲ್ಲಿ ಕನೆಕ್ಟಿಂಗ್ ವರ್ಡ್ಸ್ ಅಂದಾಗ ದ ವರ್ಡ್ಸ್ ವಿಚ್ ಕನೆಕ್ಟ್ಸ್ ಟು ಪರ್ಸನ್ ಆರ್ ಟು ಪ್ರೇಸ್, ಟು ವರ್ಡ್ಸ್ ಆರ್ ಟು ಸೆಂಟೆನ್ಸಸ್ ಆರ್ ಟು ಪ್ಯಾರಾಗ್ರಾಫ್ಸ್. ಇಲ್ಲಿ ಪ್ಯಾಸೇಜನ್ನು ನೀಡಲಾಗಿದೆ. ಆ ಪ್ಯಾಸೇಜಲ್ಲಿ ವಿ ಹ್ಯಾವ್ ಟು ಐಡೆಂಟಿಫೈ ದ ಕಂಜಂಕ್ಷನ್ಸ್. ಇಲ್ಲಿ ಒಂದು ಕಂಜಂಕ್ಷನನ್ನು ನೀಡಿದ್ದಾರೆ, ಆ್ಯಂಡ್. ಅದು ಫಸ್ಟ್ ಲೈನಲ್ಲಿದೆ. 2 ಯೂಸ್ಫುಲ್ ಕೈಂಡ್ಸ್ ಆಫ್ ಗ್ರಾಫ್ಸ್ ಆರ್ ಬಾರ್ ಗ್ರಾಫ್ಸ್ ಆ್ಯಂಡ್ ಲೈನ್ ಗ್ರಾಫ್ಸ್. ಅಲ್ಲಿ ಆ್ಯಂಡ್ ಅಂತಕ್ಕಂಥದ್ದು ಕಂಜಂಕ್ಷನ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಲೈನಲ್ಲಿ ಇರ್ತಕ್ಕಂಥ ಕಂಜಂಕ್ಷನ್ಸನ್ನು ನಾವಿಲ್ಲಿ ಹುಡುಕಿ ಬರೀಬೇಕಾಗುತ್ತೆ. ಅಲ್ಲಿ ಲೆಟರ್ ಅವರೇ ಕೊಟ್ಟಿರ್ತಾರೆ. ಅಲ್ಲಿ ಮೊದಲನೇ ಲೆಟರ್ಗೆ ಬಿ ಕೊಟ್ಟಿದ್ದಾರೆ, ಬಟ್, ಓ, ಆರ್, ಡಬ್ಲ್ಯೂ, ವೆನ್, ಬಿ ಬಿಫೋರ್, ಎ ಆಫ್ಟರ್. ಇವೆಲ್ಲವೂ ಸಹ ಇಲ್ಲಿ ಕಂಜಂಕ್ಷನ್ಗಳಾಗಿರುತ್ತೆ. ನೆಕ್ಸ್ಟ್, ಪೊಸಿಷನಿಂಗ್ ವರ್ಡ್ಸ್ ಮೀನ್ಸ್ ಪ್ರಿಪೋಸಿಷನ್ಸ್. ಇಲ್ಲಿ ಪ್ರಿಪೋಸಿಷನ್ಸ್ ಆಕ್ಟಿವಿಟಿಯನ್ನು ನೋಡೋದಾದರೆ ಒಂದು ಪ್ಯಾರಾಗ್ರಾಫ್ ಇದೆ. ಓವರ್ ಆಸ್ 1000 ಟ್ರೀಸ್ ವರ್ ಅಪ್ರೂಟೆಡ್ ಇನ್ ತರಗಾನ್ ಎಸ್ಟೇಟ್ ನಿಯರ್ ನಾಗರಹೊಳೆ. ಅಬೌಟ್ 6000 ಆಫ್ ದೆಮ್ ವರ್ ಮ್ಯಾಂಗೋ ಟ್ರೀಸ್. ದ ವಿಲೇಜರ್ಸ್ ಲಿವಿಂಗ್ ಬಿಸೈಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ಆಂಗರ್ ಅಗೇನೆಸ್ಟ್ ದ ಅಥಾರಿಟೀಸ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ಸ್ ಬಂದಾಗ ಇಲ್ಲಿ ಅಬೌಟ್, ಅಗೇನ್ಸ್ಟ್, ಬಿಸೈಡ್, ನಿಯರ್, ಓವರ್, ಇವು ಈ ಪ್ಯಾಸೇಜಲ್ಲಿರ್ತಕ್ಕಂತಹ ಪ್ರಿಪೋಸಿಷನ್ಗಳಾಗಿರುತ್ತೆ. ಪ್ರಿಪೋಸಿಷನ್ ಅಂದಾಗ ವಿಚ್ ರಿಲೇಟ್ಸ್ ಟು ನೌನ್ಸ್ ಇನ್ ಎ ಸೆಂಟೆನ್ಸ್ ಅಂತಕ್ಕಂಥದ್ದು.
ನೆಕ್ಸ್ಟ್ ಐಡೆಂಟಿಫೈ ದ ಪ್ರಿಪೋಸಿಷನ್ಸ್ ಇನ್ ದ ಪ್ಯಾಸೇಜ್. ಮತ್ತೊಂದು ಪ್ಯಾಸೇಜನ್ನು ಕೊಟ್ಟಿದೆ. ಆ ಪ್ಯಾಸೇಜಲ್ಲಿ ಇರ್ತಕ್ಕಂಥ ಪ್ರಿಪೋಸಿಷನ್ಸನ್ನು ಇಲ್ಲಿ ಐಡೆಂಟಿಫೈ ಮಾಡಿ ಬರೀಬೇಕಾಗುತ್ತೆ. ಟು, ಫಾರ್, ಇನ್ಸೈಡ್, ಆನ್, ಥ್ರೂ ಇವೆಲ್ಲವೂ ಸಹ ಪ್ರಿಪೋಸಿಷನ್ಸ್. ನೋಡಿ ಆ ಪ್ಯಾಸೇಜನ್ನು ನೋಡಿದಾಗ ಆಲ್ ದ 3 turned to the palace. Then king said, I can bring something for the princess. When they opened the parcel, they saw a ring inside. The prince kept the ring on the table. The minister saw the ring through the window. ಇಲ್ಲಿ ಆ ಪ್ರಿಪೋಸಿಷನ್ಸನ್ನು ಲಿಸ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟೇಬಲ್ನಲ್ಲಿ ಎ ವರ್ಡು ಯಾವ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಪೋಸಿಷನನ್ನು ಮ್ಯಾಚ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ವರಿಡ್ ಅಬೌಟ್, ವರಿಡ್ ಫಾರ್, ಗುಡ್ ಅಟ್. ನೆಕ್ಸ್ಟ್ ಬ್ಯಾಡ್ ಅಟ್, ಬ್ಯಾಡ್ ಫಾರ್. ಸರ್ಪ್ರೈಸ್ಡ್ ಅಬೌಟ್. ಹ್ಯಾಪಿ ಟು, ಹ್ಯಾಪಿ ಅಬೌಟ್. ಸೆನ್ಸಿಟಿವ್ ಟು ಅಲ್ಲಿ 2 ಪದಗಳಿಗೂ ಮ್ಯಾಚ್ ಆಗ್ಬೋದು. ನೆಕ್ಸ್ಟ್ ಪಜಲ್ಡ್ ಅಬೌಟ್, ಮ್ಯಾರಿಡ್ ಟು, ಕ್ಲೆವರ್ ಅಬೌಟ್, ಸೂಟೇಬಲ್ ಫಾರ್, ಕ್ಯೂರಿಯಸ್ ಅಬೌಟ್. ನೆಕ್ಸ್ಟ್ ಡ್ಯೂ ಟು, ಕ್ವಾಲಿಫೈಡ್ ಟು, ಫೇಮಸ್ ಫಾರ್ ಈ ಪದಗಳನ್ನು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ದೆನ್ ಯೂಸ್ ದ ಅಡ್ಜೆಕ್ಟಿವ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಫ್ರಮ್ ದ ಟೇಬಲ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನು ಕೊಟ್ಟಿದೆ. ಇಲ್ಲಿ ಮೊದಲನೇದು ಐ ಆಮ್ ರಿಯಲಿ ವರಿಡ್ ಅಬೌಟ್ ಮೈ ಬ್ರದರ್. ಅನುಷಾ ಈಸ್ ಗುಡ್ ಅಟ್ ಮೇಕಿಂಗ್ ಥಿಂಗ್ಸ್. ಸ್ಮೋಕಿಂಗ್ ಈಸ್ ಬ್ಯಾಡ್ ಫಾರ್ ಹೆಲ್ತ್. ವಿ ವರ್ ಗ್ರೇಟ್ಲಿ ಹ್ಯಾಪಿ ಅಬೌಟ್ ದ ನ್ಯೂಸ್. ಅಥವಾ ವರಿಡ್ ಅಬೌಟ್ ದ ನ್ಯೂಸ್. ಇಲ್ಲಿ ಗ್ರೇಟ್ಲಿ ಅಂತಿರೋದ್ರಿಂದ ಹ್ಯಾಪಿ ಅಬೌಟ್ ನ್ಯೂಸನ್ನು ಕೊಡಬೇಕಾಗತ್ತೆ. Our team will be qualified to play the next match. Lata worried about her weight. Kalavati seemed puzzled about what the question meant. Pavitra is married to my brother. Santosh is happy to or surprised for finding bargains. This house is not really suitable for a large family. Manju was curious about know what happened at party. I am reached at his office at 4:30. Srinivasa is good at teach biology at high school level. Dharwad is famous for its peda. ನೆಕ್ಸ್ಟ್ ನಂಬರ್ಸನ್ನು ಕೊಟ್ಟಿದೆ. ಇಲ್ಲಿ ನಂಬರ್ಸನ್ನು ನಾವು ಕಲಿತಕ್ಕಂಥದ್ದು 1 2 3 ಆ್ಯಂಡ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್ ಈ ರೀತಿಯಾಗಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಆ್ಯಕ್ಟಿವಿಟಿಯನ್ನು ಸಹ ನೀಡಲಾಗಿದೆ. ಆ್ಯಕ್ಟಿವಿಟೀಸ್ ಕೊಟ್ಟಿದೆ. ಅಲ್ಲಿ ಯಾವುದಕ್ಕೆ ಯೂಸ್ ಮಾಡಬೇಕಂತಕ್ಕಂಥ ಒಂದು ಚಾರ್ಟನ್ನು ನೀಡಲಾಗಿರುತ್ತೆ. ಅಲ್ಲಿ ಆ ಸಂತೋಷ್ ಅವರು ಪ್ರತಿದಿನ ಏನನ್ನೋ ಒಂದು ವೀಕ್ಲಿಯಾಗಿ ಯಾವ ಆಕ್ಟಿವಿಟೀಸನ್ನು ಮಾಡ್ತಾಯಿದ್ರು. ಶಾಪಿಂಗ್, ಗಾರ್ಡನಿಂಗ್, ಸ್ವಿಮ್ಮಿಂಗ್, ವಾಚಿಂಗ್ TV ಸೀರಿಯಲ್ಸ್, ಗೋಯಿಂಗ್ ಔಟ್ ಫಾರ್ ಡಿನ್ನರ್ ಇವುಗಳ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಸಂತೋಷ್ ಗೋಸ್ ಶಾಪಿಂಗ್ 4 times a week. He goes to swimming pool 3 times a week. Santosh watches TV serials 6 days a week. He goes out for dinner only once in a week. He works in his garden twice a week. ನೆಕ್ಸ್ಟ್ ಎಕ್ಸ್ಕ್ಲಾಮೇಟರಿ ವರ್ಡ್ಸನ್ನು ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ನಾವು ಫಿಲ್ ಮಾಡಬೇಕು. ಎನ್ಕರೇಜ್ಮೆಂಟ್ ಬೇಷ್, ಗ್ರೀಫ್ ಅಲಾಸ್, ಕಂಟೆಂಪ್ಟ್ ಥಟ್, ಕಾಲಿಂಗ್ ಸಮ್ವನ್ ಹಾಯ್, ರಿಪ್ರೋಚ್ ಫೈ ಈ ರೀತಿ. ನೆಕ್ಸ್ಟ್ ಪಜಲ್ ಆನ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀಡಲಾಗಿದೆ. ಇಲ್ಲಿ ಪಜಲ್ಸ್ಗೆ ಕೆಳಗೆ ಕ್ಲೂಸನ್ನು ನೀಡಿದೆ. ಆ ಕ್ಲೂಸ್ಗೆ ಸಂಬಂಧಿಸಿದ ಹಾಗೆ ಇಲ್ಲಿ ಪಜಲನ್ನು ಫಿಲ್ ಮಾಡಿರ್ತೇನೆ. ಮೊದಲನೇದು ಎ ವರ್ಡ್ ವಿಚ್ ಶೋಸ್ ದ ರಿಲೇಷನ್ಶಿಪ್ ಆಫ್ ನೌನ್ ಆರ್ ಪ್ರೊನೌನ್ ವಿತ್ ದ ಅದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್. 11 ವರ್ಡ್ಸ್ ಇದೆ. ಪ್ರಿಪೋಸಿಷನ್. ನೆಕ್ಸ್ಟ್ ದ ವರ್ಡ್ ವಿಚ್ ಮಾಡಿಫೈ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್ ಈಸ್ ಅಡ್ವರ್ಬ್. ನೆಕ್ಸ್ಟ್ ಥರ್ಡ್ ಒನ್ ಎ ನೇಮಿಂಗ್ ವರ್ಡ್. ನೇಮಿಂಗ್ ವರ್ಡ್ ಅಂದಾಗ ಇಟ್ ಈಸ್ ನೌನ್. ನೆಕ್ಸ್ಟ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ 7 letters ಬಂದಾಗ ಪ್ರೊನೌನ್. ಪ್ರೊನೌನ್ ಟಾಪ್ ಟು ಬಾಟಮ್ ಫಸ್ಟಲ್ಲಿದೆ. ನೆಕ್ಸ್ಟ್ ಅನ್ ಆಕ್ಷನ್ ವರ್ಡ್, ವರ್ಬ್. ನೆಕ್ಸ್ಟ್ ದ ವರ್ಡ್ ವಿಚ್ ಕ್ವಾಲಿಫೈಸ್ ಎ ನೌನ್ ಆರ್ ಎ ಪ್ರನೌನ್. ಇದು ಬಂದು ಥರ್ಡ್ 9 words ಇದೆ. 9 words 3 ಬಂದಾಗ ಅಡ್ಜೆಕ್ಟಿವ್. ನೆಕ್ಸ್ಟ್ ಫೋರ್ತ್ ಒನ್ ದ ವರ್ಡ್ ವಿಚ್ ಎಕ್ಸ್ಪ್ರೆಸ್ ಅನ್ ಎಮೋಷನ್ ಈಸ್ ಎಕ್ಸ್ಕ್ಲಾಮೇಟರಿ. ಇಲ್ಲಿ 4th word ಇದೆ ನೋಡಿ ಲಾಸ್ಟಲ್ಲಿ. ಆ್ಯಂಡ್ ನೆಕ್ಸ್ಟ್ 5th question, the word which joins 2 words or a sentence, conjunction. ನೆಕ್ಸ್ಟ್ ಈ ಒಂದು ಎಲ್ಲ ಆಕ್ಟಿವಿಟೀಸನ್ನು ಮುಗಿಸಿದ ನಂತರ ಒಂದು ಮೈಕ್ರೋ ಟೆಸ್ಟ್ ಇರುತ್ತೆ. ಯೂನಿಟ್ ನಂಬರ್ 3ಗೆ ಮೈಕ್ರೋ ಟೆಸ್ಟ್ 3. ರೀಡ್ ದ ಪೊಯಮ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸಸ್ ಗಿವನ್ ಬಿಲೋ. 1 2 3 4 5. Once I caught a fish alive. 6 7 8 9 10.
then I let it go again. I caught a fish alive, then I let it go again. 1 2 3 4 5 6 7 8 9 10 ಇದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಫ್ರೇಮ್ ಯುವರ್ ಓನ್ ಸ್ಟಡಿ ಟೈಮ್ ಟೇಬಲ್ ವಿತ್ ದ ಕ್ಲೂಸ್ ಗಿವನ್. ಅಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಸ್ಟಡಿ ಟೈಮ್ ಟೇಬಲನ್ನು ಬರೀರಿ. 6 AM to 7 AM ರೀಡಿಂಗ್ ಆರ್ ಸ್ಟಡಿಯಿಂಗ್ ಆರ್ ಡೂಯಿಂಗ್ ಹೌಸ್ ಹೋಲ್ಡ್ ವರ್ಕ್ಸ್. 7 AM to 8 AM ರೆಡಿ ಟು ಗೋ ಫಾರ್ ಸ್ಕೂಲ್ ಅಥವಾ ಬ್ರೇಕ್ಫಾಸ್ಟ್ ಟೈಮ್. ನೆಕ್ಸ್ಟ್ 6:30 PM to 7:30 PM ಕಂಪ್ಲೀಟಿಂಗ್ ಹೋಮ್ ವರ್ಕ್. 7:30 PM to 8:30 PM ವಾಚಿಂಗ್ TV. ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಟೈಮ್ ಟೇಬಲನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ರೀಡ್ ದ ಸ್ಟೋರಿ ಆ್ಯಂಡ್ ಲಿಸ್ಟ್ ಔಟ್ ದ ಅಡ್ಜೆಕ್ಟಿವ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಇಲ್ಲಿ ನೀಡಿದೆ. ಒನ್ಸ್ ಜಗದೀಶ್ ವೆಂಟ್ ಫಾರ್ ಎ ಮಾರ್ನಿಂಗ್ ವಾಕ್. ಹಿ ಫೌಂಡ್ ಎ ಯುನಿಕ್ ಸೀಡ್. ಹಿ planted it in his yard. After few days it grew into a beautiful plant with shining leaves and colorful flowers. ಇಲ್ಲಿ ಅಡ್ಜೆಕ್ಟಿವ್ಸ್ ಬಂದಾಗ ಮಾರ್ನಿಂಗ್ ವಾಕ್, ಯುನಿಕ್ ಸೀಡ್, ಬ್ಯೂಟಿಫುಲ್ ಪ್ಲಾಂಟ್, ಶೈನಿಂಗ್ ಲೀವ್ಸ್ ಮತ್ತು ಕಲರ್ಫುಲ್ ಕೂಡ ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಇನ್ನು ಪ್ರಿಪೋಸಿಷನ್ಸ್ಗೆ ಬಂದಾಗ ಫಾರ್, ಇನ್, ಇಂಟು, ವಿತ್ ಇವೆಲ್ಲವೂ ಪ್ರಿಪೋಸಿಷನ್ಸ್. ಸೊ ಇದು 8th ಸ್ಟ್ಯಾಂಡರ್ಡ್ ರೈನ್ಬೋ ಯೂನಿಟ್ ನಂಬರ್ 3 ಆ್ಯಕ್ಟಿವಿಟೀಸ್ನ ಒಂದು ಕ್ರೀ ಸೊಲ್ಯೂಷನ್ಸ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಆ ಯೂನಿಟ್ ನಂಬರ್ 4 ಆನ್ಸರ್ಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ. ಹಾಗೆ ನೀವಿನ್ನು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.